ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನಗೆ ಅಪ್ಪ ಅಮ್ಮ ಇದ್ರೂ ಕೂಡ ಅವರಿಂದ ದೂರ ಆಗಿದೆಯಾ? ನಿನ್ನ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಮನೆಯವ್ರಿಗೋಸ್ಕರ ಈ ನೋವನ್ನೇ ಮರೆತು ಯಾವಾಗಲೂ ನಗ್ನಗ್ತಾ ಇರ್ತೀಯ. ಮನೆಯವ್ರು ಎಲ್ಲರೂ ಸಂತೋಷವಾಗಿರಬೇಕು ಅಂತ ಬಯಸ್ತೀಯ, ಆದರೆ ನಿನ್ನ ಸಂತೋಷದ ಬಗ್ಗೆ ಯೋಚನೆನೂ ಮಾಡಲ್ಲ. ಎಷ್ಟು ಒಳ್ಳೆ ಹುಡುಗಿ ಪುಣ್ಯ ನೀನು. ನಿನ್ನಂಥವನ್ನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ನೀನು ಯಾವಾಗಲೂ ಖುಷಿಯಾಗಿ ಇಟ್ಕೋತೀನಿ ಪುಣ್ಯ. ರೀ, ಯಾಕೆ ಹಾಗೆ ನೋಡ್ತಿದ್ದೀರಾ? ಏನಾಯ್ತು? ಏನಿಲ್ಲ, ಆಗ್ಲಿಂದ ನೀನು ಒಬ್ಬಳೇ ಕೆಲಸ ಮಾಡ್ತಿದ್ಯಲ್ಲ, ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ಸರಿ, ಈ ಬಟ್ಟೆನ ನಾನು ಮಡ್ಸಿಡ್ತೀನಿ. ಅಯ್ಯೋ, ಏನೋ ಬೇಡ, ಎಲ್ಲ ಮಡ್ಚಿಟ್ಟಾಯ್ತು. ಇದೊಂದೇ ಬಾಕಿ ಇರೋದು. ಆಯ್ತು ಬಿಡು, ಇದನ್ನೇ ಮಡಿಸ್ತೀನಿ. ತಗೋ. ಸಾಹೇಬ್ರು ಹೆಲ್ಪ್ ಮಾಡಿದ್ ಸಾಕು. ನೀವು ಆಫೀಸ್ಗೆ ಹೋಗಲ್ವಾ? ತಮ್ಮಂದಿರು ಬಿಟ್ಟು ಹೋದ್ರು ಅಂತ ಮನೇಲೇ ಇರೋ ಹಾಗಿದೆ. ನಾನು ಮನೇಲಿರಬೇಕು ಅಂತ ನಿನಗೆ ಆಸೆ ಇಲ್ವಾ? ಆಸೆ ಇದ್ರೂ ಹೇಳ್ಕೊಳಾಗಿಲ್ಲ. ಕೆಲಸನೂ ಮುಖ್ಯ ಅಲ್ವಾ? ನನಗೆ ಕೆಲಸಕ್ಕಿಂತ ನೀನೇ ಮುಖ್ಯ. ಇವತ್ತು ಆಫೀಸಲ್ಲಿ ಅಷ್ಟೇನು ಕೆಲಸ ಇಲ್ಲ, ಒಂದೇ ಒಂದು ಮೀಟಿಂಗ್ ಇದೆ, ಅದನ್ನು ಅಭಿ ನೋಡ್ಕೋತಾನೆ. ಈಗ ನೀನು ಆಸೆ ಪಡೋ ಹಾಗೆ ಇವತ್ತು ಪೂರ್ತಿ ದಿನ ನಾನು ನಿನ್ನ ಜೊತೆನೇ ಇದ್ಬಿಡ್ತೇನೆ. ಹೇಳು, ನಾನು ನಿನ್ಗೆ ಏನೇನು ಸಹಾಯ ಮಾಡಲಿ? ನೀವು ಸಹಾಯ ಮಾಡೋದಾ? ಅಯ್ಯೋ, ನೀವು ಸಹಾಯ ಮಾಡಿದ್ದು ನೋಡಿದ್ನಲ್ಲ. ನಿಮ್ಮಿಂದ ಸಹಾಯ ತಗೊಳ್ಳೋದು ಮತ್ತೆ ಆ ಕೆಲಸನೆಲ್ಲ ನಾನು ಸರಿ ಮಾಡೋಷ್ಟರಲ್ಲಿ ಇಡೀ ದಿನ ಆಗೋಗುತ್ತೆ. ಸರಿ, ಹಾಗಾದರೆ ನಾವಿಬ್ಬರು ಎಲ್ಲಾದರೂ ಆಚೆ ಹೋಗೋಣ. ಒಳ್ಳೆ ಮೂವಿ ನೋಡೋಣ, ಒಳ್ಳೆ ರೆಸ್ಟೋರೆಂಟ್ಗೆ ಹೋಗೋಣ, ಆರಾಮಾಗಿ ಸುತ್ತಾಡ್ಕೊ ಬರೋಣ. ಅದೆಲ್ಲ ಏನು ಬೇಡ, ಮನೇಲೆ ರುಚಿ ರುಚಿಯಾಗಿ ಅಡುಗೆ ಮಾಡ್ತೀನಿ, ಇಲ್ಲೇ ಊಟ ಮಾಡೋಣ. ನೀನು ಅಡುಗೆ ಮಾಡೋದು ಯಾವಾಗಲೂ ಇದ್ದಿದ್ದೆ. ಫಾರ್ ಎ ಚೇಂಜ್ ಇವತ್ತು ಆಚೆ ಹೋಗೋಣ. ಗಂಡಿನ ಜೊತೆ ಸುತ್ತಾಡಬೇಕು ಅಂತ ಅನ್ಸಲ್ವಾ ನಿನಗೆ? ಅನ್ಸುತ್ತೆ, ಆದರೆ ಗಿದ್ರೆ ಎಲ್ಲ ಏನೂ ಬೇಡ. ಗಂಡ ಹೆಂಡತಿ ಒಟ್ಟಿಗೆ ಆಚೆ ಹೋದರೆ ಅಷ್ಟೇ ಸಾಕು. ನೀನು ರೆಡಿ ಆಗೋ, ಬೇಗ ಹೊರಡೋಣ. ಸರಿ, ನಾನು ರೆಡಿ ಆಗ್ತೀನಿ. ನೀವು ಆಚೆ ಹೋಗಿ, ನಾನು ಸೀರೆ ಚೇಂಜ್ ಮಾಡ್ತೀನಿ. ನಾನೇ ಸೀರೆ ಉಡಿಸ್ತೀನಿ. ಯಾವ್ದು ಉಡಿಸ್ಲಿ? ಅಲ್ವ, ಸಾಹೇಬ್ರಿಗೆ ಆಸೆ ಇರಬೇಕು, ಇಷ್ಟೊಂದು ಆಸೆ ಇರಬಾರ್ದು. ಹೋಗ್ರಿ ಆಚೆ. ಲೇಟ್ ಆಗುತ್ತೆ. ನೀವು ಉಡ್ಸಿದ್ರೆ ಇಡೀ ದಿನ ಇಲ್ಲೇ ಇರ್ಬೇಕಾಗುತ್ತೆ. ಹೋಗಿ. ಯಾವುದಾದ್ರೂ ಫ್ಯಾನ್ಸಿ ಸ್ಟೋರ್ ಹತ್ರ ಕಾರ್ ನಿಲ್ಸು. ಫ್ಯಾನ್ಸಿ ಸ್ಟೋರಾ? ಏಕೆ? ಅದೆಲ್ಲ ನಿನಗೆ ಯಾಕೆ, ಹೇಳದಷ್ಟು ಮಾಡು. ನನಗೆ ಹಸಿರು ಗಾಜಿನ ಬಳೆಗಳು ಬೇಕಿತ್ತು. ಯಾವ ಸೈಜ್ ಬೇಕು ಸರ್? ದೊಡ್ಡವ್ರಿಗ ಚಿಕ್ಕವ್ರಿಗ? ದೊಡ್ಡವ್ರಿಗೆ. ಸೈಜು ಸರ್? ಸೈಜ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೆಂಗ್ ಕೊಡೋದು ಸರ್? ಕಾಲ್ ಮಾಡಿದ್ರು ಕೇಳಿ. ತುಳಸಿ ಅವ್ರನ್ನ ಹೇಗೆ ಕೇಳಲಿ? ಒಂದು ಕೆಲಸ ಮಾಡ್ತೀನಿ, ದೀಪಿಕಾನ್ ಕೇಳ್ತೀನಿ. ಹೆಚ್ಚು ಕಮ್ಮಿ ತುಳಸಿ ಅವ್ರ ಕೈ ಸೈಜು ಅಷ್ಟೇ ಇರ್ಬೋದು. ಅಪ್ಪ ಅಮ್ಮ ಮನೆಗೆ ಬಂದ್ರು ಆ ತುಳಸಿ ಅವ್ರನ್ನ ಮಾತಾಡ್ಸಕ್ಕೆ ಹೋಗ್ತಾರೆ. ಮಗಳು ಮನೇಲಿದ್ದಾಳೆ, ಮೊದಲು ಅವಳನ್ನ ಮಾತಾಡ್ಸ್ಬೇಕು ಅನ್ನೋದು ಗೊತ್ತಾಗಲ್ಲ. ಏನಬಿ? ದೀಪಿಕಾ, ನಿನ್ ಕೈ ಬಳೆ ಸೈಜ್ ಎಷ್ಟು? ಅಂದ್ರೆ ಅಭಿ ನನಗೋಸ್ಕರ ಚಿನ್ನದ ಬಳೆ ಮಾಡಿಸ್ತಿದ್ದಾನ? ಇದ್ರೂ ಇರ್ಬೋದು. ಬರ್ತಾ ಬರ್ತಾ ಜಾಸ್ತಿ ಪ್ರೀತಿ ತೋರಿಸ್ತಿದ್ದಾನೆ. ಹೇಳು ದೀಪಿಕಾ, ಬಳೆ ಸೈಜ್ ಏನು? ನನ್ನ ಕೈ ಬಳೆ ಸೈಜು 2-4. ಸರಿ, ನನಗೆ ಆಮೇಲೆ ಕಾಲ್ ಮಾಡ್ತೀನಿ. ಏನು
ಹೆಂಗಸರು ಬರೋ ಅಂಗಡಿಗೆ ಬಂದಿದ್ದೀರಾ? ಅಲ್ಲೇನಾದ್ರೂ ಬೋರ್ಡ್ ಹಾಕಿದಾರ ಬರೀ ಹೆಂಗಸರ ಮಾತ್ರ ಬರಬೇಕು ಅಂತ? ಏನ್ರಿ ನಿಮ್ಮ ಅಂಗಡಿಗೆ ಯಾರು ಗಂಡಸರು ಹೆಣ್ಣು ತಗೊಳಕ್ ಬರೋದೇ ಇಲ್ವಾ? ಹಂಗೇನಿಲ್ಲ ಸರ್, ಅವರು ಬರ್ತಾರೆ. ಅವ್ರ ಹೆಂಡತಿಗೆ, ಅಕ್ಕಂಗೆ, ತಂಗಿಗೆ ಏನಾದ್ರೂ ತಗೋಬೇಕು ಅನ್ಸಿದ್ರೆ ಗಂಡಸರು ಬರ್ತಾರೆ. ಹೌದಾ? ಯಾರಿಗೆ ಏನ್ ತಗೊಳಕ್ ಬಂದಿದ್ದೀರಾ? ಸರ್ ಅಂದಂಗೆ ಬಳೆ ಸೈಜ್ ಹೇಳಿ. ಅಮ್ಮನ್ ಕೈ ಬಳೆ ಸೈಜು 2-6. ಯಾಕೆ? ಸರ್ ಬಳೆ ಸೈಜು 2-6, ಆ ಸೈಜ್ ಬಳೆಗಳು ಕೊಡಿ. ಹಾ ಸರಿ ಸರ್. ಏನು ನಮ್ಮ ಅಮ್ಮಗೋಸ್ಕರ ಬಳೆ ತಗೋತಾ ಇದ್ದೀರಾ? ಇದು ಅವ್ರಿಗಲ್ಲ, ಬೇರೆ ಯಾರಿಗೋ ಕೊಡೋದಕ್ಕೆ. ಮತ್ತೆ ಅಮ್ಮನ್ ಕೈ ಸೈಜ್ ಯಾಕೆ? ಇನ್ನ ತಲಹಟೆ ಮಾಡಬೇಡ. ಅದು ನಾನು ಅವ್ರ ತರನೇ ಇರೋ ಬೇರೆ ಯಾರಿಗೋ ಈ ಬಳೆಗಳನ್ನ ತಗೊಂಡ್ ಹೋಗ್ತಿದ್ದೀನಿ. ಇದೆಲ್ಲ ನಿನಗೆ ಯಾಕೆ? ಸರ್ ಹಸಿರು ಬಳೆಗಳಲ್ಲಿ ಇಷ್ಟು ವೆರೈಟಿ ಇದೆ, ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಓ, ಇಷ್ಟೆಲ್ಲ ವೆರೈಟಿ ಇದೆಯಾ? ಒಂದು ಕೆಲಸ ಮಾಡಿ, ಇದನ್ನ ನೆನ್ನೆ ಮನೇಲಿ ಅಷ್ಟೆಲ್ಲ ಆಗೋಯ್ತು ತುಳಸಿ ಅವರೇ. ಇವತ್ತು ನನ್ಗೆ ಗೊತ್ತಿಲ್ದೇನೆ ಇಲ್ಲಿಗೆ ಕರ್ಕೊಂಬಂದಿದ್ದಾರೆ. ಯಾವ ಕೆಟ್ಟ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಕರ್ಕೊಂಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರ ತಲೆಯಲ್ಲಿ ಏನೇನು ಓಡ್ತಿದೆ ಅಂತಲೂ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಏನು ರಾಧ ಅಂತ ಮಾಡ್ತಾರೋ ಅಂತ ನನಗಂತೂ ತುಂಬ ಭಯ ಆಗ್ತಿದೆ ತುಳಸಿ ಅವರೇ. ಅವ್ರೇನಾದರೂ ಪೂರ್ಣಿ ಕತ್ತಲ್ಲಿರೋ ಸರನ ನೋಡ್ಬಿಟ್ರೆ ದೊಡ್ಡ ಅನಾಹುತನೇ ಆಗ್ಬಿಡುತ್ತೆ. ಹೌದು, ಪೂರ್ಣಿಯಲ್ಲಿ ಅವ್ರ ಕತ್ತಲ್ಲಿರೋ ಸರನ ಹೇಗಾದರೂ ಮಾಡಿ ತೆಗ್ಬಿಡಿ ತುಳಸಿ ಅವರೇ, ಪ್ಲೀಸ್. ಸಮಾಧಾನವಾಗಿರಿ ವಂಶ ಅವರೇ. ಏನಾದರೂ ಆಗಬೇಕು ಅನ್ನೋದು ದೈವ ಇಚ್ಛೆ ಆಗಿದ್ರೆ ಅದಾಗೇ ಆಗತ್ತೆ. ಮನುಷ್ಯನಿಗೆ ಎಷ್ಟೇ ಕೆಟ್ಟ ಆಲೋಚನೆಗಳಿದ್ರು ದೇವ್ರ ಯೋಚನೆ ಬೇರೆನೇ ಇರುತ್ತೆ. ಒಳ್ಳೆತನಕ್ಕೆ ಯಾವಾಗಲೂ ಒಳ್ಳೇದೇ ಆಗತ್ತೆ. ಆದರೂ ತುಳಸಿ ಅವರೇ, ಜನಾರ್ದನ್ ಅವ್ರಿಗೆ ಪೂರ್ಣಿನೇ ತನ್ನ ಮಗಳು ಅಂತ ಗೊತ್ತಾಗಿ ಅವ್ರೇನಾದರೂ ಆಸ್ತಿ ಪತ್ರಕ್ಕೆ ಸೈನ್ ಮಾಡು ಅಂತ ಹೇಳಿದರೆ, ತಂದೆ ಪ್ರೀತಿ ಸಿಗದೆ ತನ್ನ ತಂದೆ ಬರೀ ಆಸ್ತಿಗೋಸ್ಕರ ತನ್ನ ಹಿಂದೆ ಬಿದ್ದಿದ್ದಾರೆ ಅಂತ ಗೊತ್ತಾಗಿ ಅವಳು ಎಷ್ಟು ನೊಂದ್ಕೋಬಹುದು. ಆ ರೀತಿ ಎಲ್ಲ ಯಾಕೆ ಯೋಚನೆ ಮಾಡ್ತೀರಾ ಮನುಜ ಅವರೇ? ಏನಾಗುತ್ತೋ ನೋಡೋಣ. ಮೊದಲು ನೀವು ಸಮಾಧಾನ ಮಾಡ್ಕೊಳ್ಳಿ. ನೀವು ಹೀಗೆ ಟೆನ್ಷನ್ನಲ್ಲಿದ್ದರೆ ಜನಾರ್ದನ್ ಅವ್ರಿಗೆ ಅನುಮಾನ ಬರ್ಬೋದು. ನಮ್ಮ ಕೈಲಿ ಏನು ಸಾಧ್ಯನೋ ನಾವು ಅದನ್ನು ಮಾಡೋಣ. ಜನಾರ್ದನ್ ಇನ್ನೂ ಬದಲಾಗಿಲ್ಲ, ಅವ್ರ ಉದ್ದೇಶ ಇನ್ನೂ ಕೆಟ್ಟದಾಗಿದೆ ಅನ್ನೋದಾದ್ರೆ ಸತ್ಯ ಏನು ಅನ್ನೋದನ್ನ ಅವರಿಂದ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡೋಣ. ಹಾಗಾದರೆ ಪೂರ್ಣಿ ಕತ್ತಲ್ಲಿರೋ ಸರ ಅದನ್ನು ನಾನು ನೋಡ್ಕೋತೀನಿ, ನೀವು ಯೋಚನೆ ಮಾಡಬೇಡಿ. ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.